ಮೀನು ಚುಚ್ಚಿ ಯುವ ಮೀನುಗಾರ ಸಾವು ಕರಾವಳಿಯಲ್ಲಿ ವಿರಳ ಘಟನೆ. ಮೀನುಗಾರಿಕೆ ಕರಾವಳಿಯ ಸಾವಿರಾರು ಜನರ ಜೀವನಾಧಾರ. ಪ್ರತಿದಿನ ಆಳ ಸಮುದ್ರಕ್ಕೆ ಇಳಿದು ಮತ್ಸ್ಯ ಶಿಕಾರಿ ಮಾಡುವ ಈ ದುಡಿಮೆ ಕೆಲವೊಮ್ಮೆ ಜೀವಕ್ಕೆ ಅಪಾಯಕಾರಿಯಾಗುತ್ತದೆ. ಇತ್ತೀಚೆಗೆ ಕಾರವಾರದಲ್ಲಿ ನಡೆದ ಒಂದು ವಿಚಿತ್ರ ಘಟನೆ ಇದಕ್ಕೆ ಸಾಕ್ಷಿಯಾಗಿದೆ. ಮೀನು ಹಾರಿ ಬಂದು ಯುವ ಮೀನುಗಾರನಿಗೆ ಚುಚ್ಚಿ ಸಾವನ್ನಪ್ಪಿದ ಅಪರೂಪದ ಘಟನೆ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ತಾಲೂಕಿನ ಮಾಜಾಳಿ ಗ್ರಾಮದ ದಾಂಡೆ ಭಾಗದಲ್ಲಿ ಈ ಘಟನೆ ನಡೆದಿದೆ. ಮೃತನನ್ನು ಅಕ್ಷಯ್ ಅನಿಲ್ ಮಾಜಾಳಿಕರ್ ವಯಸ್ಸು 24 ಎಂದು ಗುರುತಿಸಲಾಗಿದೆ. ಅಕ್ಟೋಬರ್ 14ರಂದು ಅಕ್ಷಯ್ ದೋಣಿಯಲ್ಲಿ ಮೀನುಗಾರಿಕೆಗೆ ತೆರಳಿದ್ದಾಗ ನೀರಿನಿಂದ ಜಿಗಿದ ಸುಮಾರು 8ರಿಂದ 10 ಇಂಚು ಉದ್ದದ ಮೀನು ಅವನ ಹೊಟ್ಟೆಗೆ ಚುಚ್ಚಿದೆ. ಗಂಭೀರ ಗಾಯಗೊಂಡ ಅಕ್ಷಯನನ್ನು ತಕ್ಷಣ ಕಾರವಾರದ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಚಿಕಿತ್ಸೆ ನಂತರ ವೈದ್ಯರು ಹೊಲಿಗೆ ಹಾಕಿ ಡಿಸ್ಚಾರ್ಜ್ ಮಾಡಿದರು. ಆದರೆ ನೋವು ಕಡಿಮೆಯಾಗದ ಕಾರಣ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದ ಅಕ್ಷಯ್ ಗುರುವಾರ ಬೆಳಗಿನ ಜಾವ ಕೊನೆ ಉಸಿರೆಳೆದನು. ಮೀನಿನ ಮೋತಿ ಅವನ ಕರುಳಿಗೆ ತಾಗಿದ್ದರಿಂದ ಸಾವಿಗೆ ಕಾರಣವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಘಟನೆ ತಿಳಿದಂತೆ ನೂರಾರು ಮೀನುಗಾರರು ಆಸ್ಪತ್ರೆ ಬಳಿ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಯುವಕನ ಕುಟುಂಬ ವೈದ್ಯರ ನಿರ್ಲಕ್ಷ್ಯವನ್ನೇ ಸಾವಿನ ಕಾರಣವೆಂದು ಆರೋಪಿಸಿತು. ಸಿಟಿ ಸ್ಕ್ಯಾನ್ ಮೂಲಕ ಒಳಗಿನ ಗಾಯ ಪತ್ತೆ ಹಚ್ಚಿದ್ದರೆ ಜೀವ ಉಳಿಯುತ್ತಿತ್ತು ಎಂದು ಕುಟುಂಬ ಸದಸ್ಯರು ಕಿಡಿಕಾರಿದರು. ಆದರೆ ವೈದ್ಯರು ಇದು ವಿಶ್ವದಲ್ಲಿಯೇ 4ನೇ ಇಂತಹ ಘಟನೆ, ಅಗತ್ಯ ಚಿಕಿತ್ಸೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಂತಾಪ ಸೂಚಿಸಿದರು. ಮತ್ಸ್ಯ ಶಿಕಾರಿ ವೇಳೆ ಶಿಕಾರಿಯಾಗಬೇಕಾದ ಮೀನೇ ಜೀವ ಕಸಿದುಕೊಂಡ ಈ ಘಟನೆ ನಿಜಕ್ಕೂ ದುರಂತಕರ. ತುತ್ತು ಅನ್ನಕ್ಕಾಗಿ ದುಡಿಮೆಗೆ ತೆರಳಿದ ಮೀನುಗಾರನ ಕುಟುಂಬಕ್ಕೆ ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕೆಂದು ಸ್ಥಳೀಯ ಮೀನುಗಾರರ ಆಗ್ರಹವಾಗಿದೆ. ಜಿಲ್ಲಾ ಉಸ್ತುವಾರಿ ಹಾಗೂ ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯ ಈ ಪ್ರಕರಣದತ್ತ ಗಮನ ಹರಿಸಬೇಕಾಗಿದೆ ಎಂದರು. ಆಯ್ತು, ಮೀನುಗಾರಿದಲ್ಲ ಯಾರು ಏನು ಇದು ಮಾಡುದಲ್ಲ. ಮೀನುಗಾರಿಕೆ ಅಂದ್ರೆ ಇದೆ ಸರ್, ಮೀನ್ ಹಾಗೆ ಸಾಯ್ತದೆ ನೋಡು. ಹಾಗೆ ಮೀನುಗಾರ ಏನ್ ಕೆಲಸ ನಾವು ಡಾಕ್ಟರ್ಗೆ ಕೇಳ್ತಾರೆ, ನಾವು ಮಾಡ್ಬೋದಾಗಿತ್ತು. ಬಟ್ ನಾವು ನಮ್ಮ ಪೇಷಂಟ್ಗೆ ಅವ್ರು ದೇವ್ರ ಅಂತ ಹೇಳಿ ಅವ್ರ ಮುಂದೆ ನಾವು ಕರೆಸ್ತೀವಿ. ಈಗ ನೀವು ಮೀನುಗಾರಲ್ಲ, ಮೀನುಗಾರ ಬಂದ್ರೆ ಒಂದೊಂದ್ಸಾರಿ ಇಲ್ಲಿಂದ ಇಲ್ಲೂ ಪಾಸ್ ಆಗ್ತದೆ. ಹೌದು, ಇಲ್ಲಿಂದ ಇಲ್ಲಿ ಸಹ ಪಾಸ್ ಆಗ್ತದೆ. 1-2 ಮಾರು ಹೌದು ಕಾಂಡಿ ಹೇಳ್ತಾರೆ. ಅದು ಇಷ್ಟು ದೊಡ್ಡದು ಅಂತ ಇಲ್ಲಿ ಹೊರಗಡೆಗೆಲ್ಲ ಮುಳ್ಳು ಅಲ್ಲೇ ಕಟ್ಟಾಗಿ. ಸರ್, ಅನಿಲ್ ಬಾಬು ಮಾಜಾಳಿಕರ್. ಅನಿಲ್ ಬಾಬು ಮಾಜಾಳಿಕರ್.